ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಅವ್ರು ಏನೇ ಸಾಧನೆ ಮಾಡಬೇಕು ಸರ್. ಮನೆಯಲ್ಲಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ, ನಿಮಗೆ ಈ ಒಂದು ಟೆನ್ಷನ್ ಇಲ್ಲ ಅಂದರೆ ಯಾವುದೇ ವ್ಯಕ್ತಿ ಏನಾದರೂ ಸಾಧಿಸ್ಬೋದು. ಎಕ್ಸಾಕ್ಟ್ಲಿ. ಮನೆ ಅದಕ್ಕೆ ನಾನೇ ಉದಾಹರಣೆ. ಪಾಪ್ಯುಲರ್ ಆದಮೇಲೆ ಕಷ್ಟದ ಜೀವನ ನಿಮಗಿನ್ನೂ ಹೇಳ್ಕೊಂಡಿಲ್ಲ. ಆ ಮಟ್ಟದ ತೊಂದರೆ ಆಯ್ತಾ ನಿಮಗೆ? ಒಂದು ದಿನ ಬಿಡುವಿಲ್ದೇನೆ ಕೆಲಸ ಮಾಡಿದ್ರು ₹1 ಮನೆಗೆ ತೊಗೊಂಡ್ಬರ್ತಿರ್ಲಿಲ್ಲ. ಅಯ್ಯಯ್ಯೋ, ₹1 ಪೇಮೆಂಟ್ ಬರ್ತಿರ್ಲಿಲ್ಲ. ನಾನು ಇವತ್ತು ಯಾರನ್ನೂ ಬ್ಲೇಮ್ ಮಾಡಲ್ಲ. ಈ ಸ್ಟೇಜ್ ಇದೆ ನೋಡಿ. ಅಂದರೆ ನಿಮ್ಗೆ ಏನೂ ಗೊತ್ತಿಲ್ಲ, ಬಟ್ ಬ್ಯುಸಿ ಇರ್ತೀರಿ, ದುಡ್ಡು ಬರ್ತಿರ್ಲಿಲ್ಲ. ನೀವು ಖಾಲಿ ಕೂತ್ಕೊಂಡು ಮನೆಯಲ್ಲಿ ದುಡ್ಡು ಬರದೆ ಹೋದರೆ ನಿಮ್ಗೆ ಅದು ಬೇಜಾರಾಗ್ಬೋದು. ತುಂಬ ಪ್ರಾಬ್ಲಮ್ ಆಯಿತು. ಅಂದರೆ ಡೇ ಟು ಡೇ ಊಟ ತಿಂಡಿಗೂ ಪ್ರಾಬ್ಲಮ್ ಆಗುವಂಥ ಪರಿಸ್ಥಿತಿ ಉದ್ಭವ ಆಗ್ಬಿಡ್ತು. ನೂರೊಂದು ನೆನಪು. ತಂದೆಯವರು ಅಂದ್ರೆ ಏನಾಗಿತ್ತು ಸರ್? ಫಾದರ್ಗೆ ಏನಾಗಿ ಅವರು ದೂರ ಆದ್ರು ನಮ್ಮಿಂದ? ಸರ್, ಅವರಿಗೂ BP ಇತ್ತು. ಓಕೆ. ಅವತ್ತು ಹಿಂದಿನ ದಿವಸ ಏನಾಗಿದೆ, BP ಒಂದು ಮಾತ್ರೆ ತಗೊಳ್ಳೋದು ಸ್ವಲ್ಪ ಅವರು ಇರಲಿಲ್ಲ ಅಂತೇನೋ ಉದಾಸೀನ ಆಗಿದೆ. ನಾರ್ಮಲಿ ತಗೋತಿದ್ರು, ತಗೊಳ್ಳದೇ ಇರೋದಕ್ಕೆ ಅವತ್ತು ರಾತ್ರಿ ಅವರಿಗೆ ಸ್ಟ್ರೋಕ್ ಆಯಿತು. BP ವ್ಯತ್ಯಾಸ ಆಗಿ BPದು ಮಾತ್ರೆ ಬಿಟ್ಟಿದ್ದಕ್ಕೆ ಆ ಸ್ಟ್ರೋಕ್ ಆಗಿದ್ದು. ಅವರು ಅದರಿಂದ ರಿಕವರ್ ಆಗೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಎಲ್ಲ ಥರ ಪ್ರಯತ್ನ ಪಟ್ಟಿವಿ. 6 ವರ್ಷ ಹಾಗೇ ಇದ್ರು. ಅಯ್ಯಪ್ಪ ನೋಡಿ, ಅಷ್ಟು ಜನಕ್ಕೆ ಸಹಾಯ ಮಾಡಿದವರು, ಅಷ್ಟು ಜನಕ್ಕೆ ಜೀವನ ಕೊಟ್ಟವರು, ಅಷ್ಟು ಜನಕ್ಕೆ ಶಿಕ್ಷಣ ಕೊಟ್ಟವರು, ಊಟ ಕೊಟ್ಟವರು, ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಬದುಕಿದಂಥ ಒಬ್ಬ ವ್ಯಕ್ತಿಗೆ ಹಾಗಾಯಿತು. ಅದು ನಾವು ಯಾರನ್ನ ಏನು ಹೇಳೋದು? ಅದು ಪ್ರಾರಬ್ಧ. ನಮ್ಮ ಕರ್ಮಗಳು ನಮ್ಮನ್ನು ಬಿಡಲ್ಲ, ಯಾವುದೋ ಹಿಂದಿನ ಜನ್ಮದು. ಅದಕ್ಕೆ ನಮ್ಮ ಈ ಧರ್ಮದಲ್ಲಿ ಅದೇ ಇರೋದು. ಪಾಪ ಪುಣ್ಯದ ಬಗ್ಗೆ ತುಂಬ ನಾವು ಒಂದು ಕಾಳಜಿ ಇಟ್ಕೊಂಡಿರೋದ್ರಿಂದನೇ ಇವತ್ತು ಎಲ್ಲ ನಮ್ಮ ಇದು ಈ ರೀತಿ ಇರೋದು. ದೇವರಂತ ಮನುಷ್ಯ, ಗ್ರೇಟ್ ಸೋಲ್, ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ಒಳ್ಳೆ ಮನುಷ್ಯ. ಅವ್ರು ನೋಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ಒಂದು ಕೊರಗು. ನಾನು ಇಡೀ ಜೀವನದಲ್ಲಿ ಅದು ಒಂದೇ ನನಗೆ ಕೊರಗು. ಸರ್, ಇವಾಗ ಅವ್ರು ನೋಡ್ತಿದ್ದಾರೆ, ಇಲ್ಲ ಇನ್ನೂ ಒಂದು ಕೊರಗಿದೆ ನಿಮಗೆ. ನಾನು ಆ ಕೊರಗು ಬಗ್ಗೆ ಹೇಳಿದ್ರೆ ಮತ್ತೆ ನೀವು ಎಮೋಷನಲ್ ಆಗ್ತೀರೇನೋ ಅಂದ್ಬಿಟ್ಟು ನಾನು ಗೊತ್ತಿಲ್ಲ ಹೇಳಬೇಕೋ ಬೇಡವೋ ಅಂತ. ಹೇಳಿ ಸರ್. ನಿಮ್ಮ ತಾಯಿಯವ್ರನ್ನ ನೀವು ಫ್ಲೈಟ್ ಹತ್ತಿಸಿಲ್ಲ ಅನ್ನೋದೊಂದು ಕೊರಗಿದೆ ನಿಮಗೆ. ನೀವೇನು ಎಲ್ಲ ಓದ್ಕೊಂಡು ಸ್ಟಡಿ ಮಾಡ್ಕೊಂಡು ಬಂದಿದ್ರಿ ಏನು? ನಿನ್ನೆ ಮಾತಾಡ್ತಿದ್ವಿ ನಾನು ನನ್ನ ಹೆಂಡತಿ, ವಾರಣಾಸಿಯಿಂದ ಗಯಾದಿಂದ ಕೋಲ್ಕತ್ತಾದಿಂದ ಇಲ್ಲಿ ಬಂದ್ವಿ. ನಮ್ಮ ಅಣ್ಣಂದರು ಅಂದರೆ ಅವ್ರು ತುಂಬ ಇನ್ನೋಸೆಂಟು. ನಮ್ಮ ಅಣ್ಣಂದರು ಅವ್ರಿಗೆ ಈ ಬೇರೆ ಇದ್ರದ್ದು ಏನೂ ಗೊತ್ತಾಗಲ್ಲ, ಹಸು ಥರ ಇದ್ದಾರೆ ಅವರು. ಅವರು ಫ್ಲೈಟಲ್ಲಿ ಕೂತ್ಕೊಂಡಾಗ ಮಾತಾಡ್ಕೋತಾ ಇದ್ವಿ, ನಾನು ನನ್ನ ಹೆಂಡತಿ ಮಾತಾಡ್ಕೋತಾ ಇದ್ವಿ. 2 days ಸರ್ ಹಿಂದೆ ಸರ್, ನಮ್ಮ ಅವ್ವೊಂದೊಂದು ಫ್ಲೈಟ್ ಹತ್ತಿಸ್ಲಿಲ್ಲ ನೋಡು. ಆಕೆಗೆ ಎಷ್ಟು ನಾ ಮೊದಲಿಂದ ಹುಬ್ಳಿದು ಫ್ಲೈಟ್ ಆದಮೇಲೆ ಆಕಿನ ಕರ್ಕೊಂಬರ್ಬೇಕು ಅಂತ ಭಾಳ ಆಶೆ ಇತ್ತು. ಆಮೇಲೆ ಆಕೆ ರಿಕವರ್ ಆಗಲಿಲ್ಲ ಬಿದ್ದ ಮೇಲೆ. 2 days ಬ್ಯಾಕ್ ಮಾತಾಡಿದ್ದೀನಿ ಇದ್ರ ಬಗ್ಗೆ. ಅದು ನಮ್ಮ ಅಣ್ಣಂದ್ರು ಜರ್ನಿ ಮಾಡ್ತಿದ್ರಲ್ಲ, ಅದನ್ನು ನೆನೆಸ್ಕೊಂಡು ನಾನು ಮಾತಾಡ್ಕೊಂಡಿದ್ದೆ. ಅದು ಆ ಥರದ್ದು ಇವೆ ಮನಸ್ಸಿನಲ್ಲಿ. ಯಾಕಂದರೆ ಅವಳು ಅಷ್ಟೇ ಅನ್ನಪೂರ್ಣೇಶ್ವರಿ ಥರ ಎಷ್ಟು ಫ್ಯಾಮಿಲಿಗಳಿಗೆ, ನಮ್ಮ ಇಡೀ ಕುಟುಂಬ, ನಮ್ಮ ಒಂದೇ ಕುಟುಂಬ ಅಲ್ಲ, ನಮ್ಮ ತಂದೆ ಕಡೆ ಕುಟುಂಬ, ನಮ್ಮ ತಾಯಿ ಕಡೆ ಕುಟುಂಬದವರು, 2 ಕಡೆನೂ. ಅವಳು ನಮ್ಮಮ್ಮ ಅಂದರೆ ಅಷ್ಟು ಪ್ರೀತಿ ಎಲ್ರಿಗೂ. ಯಾವುದೇ ಟೈಮಿಗೆ ಎಲ್ಲೂ ಊಟ ಇಲ್ಲ ಅಂದರೆ ನಮ್ಮ ಮನೆಗೆ ಬಂದರೆ ಅಡುಗೆ ಮಾಡಿ ಹಾಕೋದು, ಅಷ್ಟು ಬೆಳೆಸ್ತವರು. ಆಮೇಲೆ ತುಂಬ ಅಷ್ಟು ಜನರು ಬಾಣಂತನ ಮಾಡೋದು. ಮೊಮ್ಮಕ್ಕಳು 28 ಮೊಮ್ಮಕ್ಕಳು, 28 ಮೊಮ್ಮಕ್ಕಳು. ಎಲ್ರಿಗೂ ಅಷ್ಟೇ ಪ್ರೀತಿ, ಒಬ್ರಿಗೂ ಕಡಿಮೆ ಹೆಚ್ಚು ಇದು ಏನೂ ಇಲ್ಲ. ಅಷ್ಟರೂ ಅದೇ ಪ್ರೀತಿಯಿಂದ ಎಲ್ಲರೂ ನೋಡ್ಕೊಂಡಿದ್ದು. ಆ ಥರ ಬಾಣಂತನ ಮಾಡಿ ಆ ಥರ ಸವಿಸ್ತಂಥ ಜೀವ ಅದು. ಅಂದರೆ ಅವಳ ನಮ್ಮ ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ ಈಗಲೂ ಅವಳು ಮೊನ್ನೆವರೆಗೂ, ಯಾವಾಗ ಮನೆಯಲ್ಲಿ 2 years ಆಯಿತು. ಓಕೆ, ಮೊನ್ನೆವರೆಗೂ ಅವಳು ಮನೇಲಿ ಉಟ್ಕೊಳ್ಳೋ ಸೀರೆ ಸಹಿತ ಇಸ್ತ್ರಿ ಮಾಡಿ ಉಟ್ಕೊಳ್ಳೋಳು. ಆಮೇಲೆ ಅವ್ಳಿಗೆ ಏನಾದರೂ ಈ ಪರ್ಫ್ಯೂಮ್ಸ್ ಬೇಕು ಅಂದರೆ ನಾನು ಹೆಂಡತಿ ಹೇಳೋ, ಇದೇ ಪರ್ಫ್ಯೂಮ್ ನೀ ಹಾಕ್ಕೊಂಡೆಲ್ಲ ಆ ವಾಸನೆ ಬರ್ಲಿಕ್ಕತ್ತದಲ್ಲ ಅದನ್ನು ತೊಗೊಂಬ. ಇಷ್ಟು ವರ್ಷ ಅಂದರೆ 70 ವರ್ಷನೂ ಆ ಥರ ಬದುಕಿ ಈಗ ಅವ್ರಿಗೆ ಈ ಥರದ್ದೆಲ್ಲ ಒಂದು ಇದು ಆಸೆ ಇತ್ತು. ಆಮೇಲೆ ಆ ಥರದ್ದು ಸಣ್ಣ ಪುಟ್ಟ. ಆಮೇಲೆ ಹೊರಗಡೆ ಹೋದರೆ ನಡಿಪ ಸುನ್ಯ ನಾನು ಬರ್ತೀನಿ ಅಂದರೆ ಹೊರಗೆ ಹೋದರೆ ಒಂದು ಮಸಾಲ ದೋಸೆ, ಒಂದು ಕಾಫಿ ಕಂಪಲ್ಸರಿ. ಹಾಂ, ಅಂದರೆ ಹೋಗ್ತಿರೋ ದವಾಖಾನೆಗೆ ಅಂದರೆ ಕ್ಲಿನಿಕ್ಕಿಗೆ BP ಅವೆಲ್ಲ ತರಿಸ್ಕೊಂಬರೋದಕ್ಕೆ ಅದೊಂಚೂರು ಹೋಗಿ ಅದು ಖುಷಿ ಅವಳಿಗೆ. ಅಮ್ಮ ಏನು ಬಿದ್ದಿದ್ರು ಅಂತ ಹೇಳಿದ್ರು? ಬಿದ್ದಿದ್ದು ಏನು ಬಿದ್ದರೆ ಅಮ್ಮ? ಅಂದರೆ ನಮ್ಮ ಅಣ್ಣನ ಮಗನ ಮದುವೆ ಟೈಮಲ್ಲಿ ಕುರ್ಚಿಯಿಂದ ಏನೋ ಬಿದ್ದರು, ಅದು ಸೊಂಟಕ್ಕೆ ಏಟು ಬಿದ್ದು ಆಮೇಲೆ ಅವರು ಸುಧಾರಿಸ್ಕೊಳಕ್ಕಾಗಲಿಲ್ಲ. ಓಕೆ ಓಕೆ. ಇಲ್ಲಾಂದರೆ ಇನ್ನೂ ಒಂದು 5-6 ವರ್ಷ ಬದುಕಿರೋರು ಅಂತ ಅನ್ಸುತ್ತೆ. ಬಟ್ ತುಂಬ ಜೀವ ಸರ್. ಎಸ್ ಸರ್. ಇನ್ನು ನಮ್ಮ ಸುನಿಲ್ ಪುರಾಣಿಕ್ ಸರ್ ಇವಾಗಲೇ ಮಾತಾಡ್ತಾ ಅಪ್ಪ ಹೇಳಿದ್ರು ಮದುವೆ ವಿಚಾರ ಅಂತ ಹೇಳಿದ್ರಿ. ಮೇಡಮ್ ನೀವು ಯಾವಾಗ ನೋಡಿದ್ದು, ಯಾವಾಗ ಪರಿಚಯ ಆಗಿದ್ದು, ಹೇಗೆ ಆ ಒಂದು ಘಟ್ಟದ ಬಗ್ಗೆ ಮಾತಾಡೋದಂತಂದರೆ? ಅಂದರೆ ನಾನು 14 ವರ್ಷ ಅನ್ಸುತ್ತೆ, 15 ವರ್ಷ ನಾವು ಇಲ್ಲಿ ನಿಮಗೆ ಯಲ್ಲಾಪುರದ ಹತ್ರ ಸಿರ್ಸಿ, ಗೊತ್ತು ಸರ್, ಸಿರ್ಸಿ ಹತ್ರ ಸೋಂದ ಅಂತಿದೆ, ವಾದಿರಾಜರ
ಮಠ ಅದು. ಅಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಮುಂಜಿ, ಆಮೇಲೆ ಚೌರ ನೀವೇನಂತೀರಿ ಚೌರ, ಅದು ಎಲ್ಲ ಫ್ಯಾಮಿಲಿ ಅಲ್ಲೆಲ್ಲ ಮಾಡೋದು. ವರ್ಷಕ್ಕೆ 1-2 ಸಲ ಹೋಗೋ ಪ್ರತೀತಿ ಮಠಕ್ಕೆ. ನಮ್ಗೆ ಹೆಂಗೆ ಮಂತ್ರಾಲಯನೋ ಹಂಗೆ ಮಠ ನೋಡ್ಕೊಂಡು ಅಲ್ಲಿಗೆ ಹೋದಾಗ ಏನಾಗೋಯ್ತು, ಬೇರೆ ಬೇರೆ ಮಹಾರಾಷ್ಟ್ರದಿಂದೆಲ್ಲ ಒಂದಿಷ್ಟು ಬಂದಿದ್ರು, ಬೇರೆ ಬೇರೆ ಕಡೆಯವರು ಟ್ರೂಪ್ಗಳು, ಅವ್ರ ಕಸಿನ್ಸ್ ಎಲ್ಲ ಬಂದಿದ್ರು. ಅಲ್ಲಿ ಇವಳನ್ನ ನೋಡಿದಾಗ ಏನು ಸುಮ್ಮನೆ ನಮ್ಮೆಲ್ಲ ಫ್ರೆಂಡ್ಸ್ನಲ್ಲಿ ನೋಡೋ ಅವಳನ್ನ ಬುಟ್ಟಿಗೆ ಹಾಕೋತೀನೋ ಅಂತಂತಂದ್ರು. ಹೋಗಲ್ಲ ಅಂತಂದ್ರು. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಅವಳು ಯಾರು ಬಂದಿದ್ರು, ಟೈಮ್ ಪಾಸ್ 1-2 ದಿವಸ ಇರಬೇಕಲ್ಲ ಅಲ್ಲಿ, ಹಂಗೆ ಮಾಡ್ಬೇಕಾರೆ ಆ ಥರ ಅವಳು ನೋಡಿದ್ದು. ಕೊನೆಗೆ ಮಾತಾಡ್ತಾ ಹಂಗೆ ಪರಿಚಯ ಆಯಿತು, ಎಲ್ಲ ಆಯಿತು. ಅದು ನೋಡಿದರೆ ನಮ್ಮ ಅತ್ತಿಗೆ ಕಸಿನ್ ಸಿಸ್ಟರ್ ಅವಳು. ಬಳಗಾನೆ. ಸೊ ಅಲ್ಲಿ ಪರಿಚಯ ಆಗಿದ್ದು. ಆಮೇಲೆ ಅವರು ಫ್ಯಾಮಿಲಿ ಎಲ್ಲ ಬಂದಿದ್ದರು. ಆಮೇಲೆ ಹಾಗೆ ಇಷ್ಟಪಟ್ಟು ಒಬ್ರಿಗೊಬ್ರು ಹೇಳ್ಕೊಂಡು, ಆಮೇಲೆ ನಮ್ಮ ಅತ್ತೆ ಸಪೋರ್ಟ್ ಮಾಡಿದರು. ನಮ್ಮ ಮಾವ ಸ್ವಲ್ಪ ಒಳ್ಳೆಯವರು, ಕಿರಿಕಿರಿ ಅಂದರೆ ಮಗಳಿಗೆ ಏನಾಗುತ್ತೋ ನಮ್ಮ ಪ್ರೊಫೆಷನ್. ಅವ್ರು ಯಾರೋ ವಕೀಲರು ನೋಡಿ ಇಟ್ಬಿಟ್ಟಿದ್ರು ಒಬ್ಬನ್ನ, ಅವ್ನು ಕೊಡಬೇಕು ಅಂತ. ಇವನೇನು ಮಾಡ್ತಾನೆ ಇವನೇನು. ಆಮೇಲೆ ಅಷ್ಟಕ್ಕೆ ಸುಮ್ಮನೆ ಆದ್ರೆ ಯಾವಾಗ ನಾನು ಇಲ್ಲಿ ಬಂದೋ, ಈ ಬಂದಮೇಲೆ ಆ್ಯಕ್ಟಿಂಗ್ ನೀನು ಅಂಥವನಾದ್ರೆ ನಾವು ಒಪ್ಪುವುದಿಲ್ಲ ಅಂತ ಕೂತರು. ಅಲ್ಲಿ ನಮ್ಮ ತಂದೆ ಇಂಟರ್ಫಿಯರ್ ಆಗಿ ಇದು ಮಾಡಿದ್ರು. ಸೊ ಮೇನ್ ಇದಕ್ಕೆ ಮುಖ್ಯ ಕಾರಣ ಸೋಂದಾ ಮಠದಲ್ಲಿ ವಾದಿರಾಜರ. ಅದಕ್ಕೆ ನನ್ನ ದೊಡ್ಡ ಮಗನಿಗೆ ವಾಗೀಶ್ ಅಂತಾನೆ ಹೆಸರಿಟ್ಟಿರೋ. ಸಾಗರ್ ಅಂತ ದೊಡ್ಡ ಮಗ. ಅದೇ ಸಾಗರ್ ಅಂತ ನಮಗೆ ಗೊತ್ತು, ನ್ಯಾಷನಲ್ ಅವಾರ್ಡ್ ವಿನ್ನರ್. ಅದ್ರ ಮಾತಾಡ್ತೀನಿ ಸರ್. ಅವನಿಗೆ ವಾಗೀಶ್, ಅವನ ಇನ್ನೊಂದು ಹೆಸರು ವಾಗೀಶ್. ಅದು ವೆರಿ ನೈಸ್. ವಾಗೀಶ್ ಅವರು ವಾದಿರಾಜರ ಗುರುಗಳು. ಹಿಂಗಾಗಿ ವೆರಿ ನೈಸ್. ಸೊ ಮೇಡಮ್ದು ನಿಮ್ದು ವೈವಾಹಿಕ ಜೀವನ ಬಂತು. ನಮ್ಮ ವಾಗೀಶ್ ಅವ್ರದ್ರೆ ಸಾಗರ್ ಅವರು ಹುಡ್ತಾರೆ. ಸೊ ಲೈಫ್ ವಿಲ್ ಬಿ ಗೋಯಿಂಗ್ ಆನ್. ಸುನೀಲ್ ಪುರಾಣಿಕ್ ಅವ್ರಿಗೆ ಹಂತವಾಗಿ ಒಂದೊಂದು ಮೆಟ್ಲನ್ನ ಹತ್ಕೊಂಡು ಬಂದ್ರಿ. ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಅವ್ರು ಏನೇ ಸಾಧನೆ ಮಾಡಬೇಕು. ಮನೆಯಲ್ಲಿ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ನಿಮಗೆ ಈ ಒಂದು ಟೆನ್ಷನ್ ಇಲ್ಲ ಅಂದರೆ ಯಾವುದೇ ವ್ಯಕ್ತಿ ಏನಾದರೂ ಸಾಧಿಸ್ಬೋದು. ಎಕ್ಸಾಕ್ಟ್ಲಿ. ಮನೆ ಅದಕ್ಕೆ ನಾನೇ ಉದಾಹರಣೆ. ಇವತ್ತು ನನ್ನ ಒಂದು ಕ್ರೆಡಿಟ್ ಅಂದರೆ ನಂದು ಇನ್ನೂ ಕೆಲವೊಂದು ಪಾಪ್ಯುಲರ್ ಆದಮೇಲೆ ಕಷ್ಟದ ಜೀವನ ನಿಮಗಿನ್ನೂ ಹೇಳ್ಕೊಂಡಿತ್ತು. ಸೊ ಆ ಕಷ್ಟದ ದಿನಗಳನ್ನ ಫೇಸ್ ಅಂದರೆ ಎಲ್ರಿಗೂ ಬರುತ್ತೆ ಸರ್. ನಾಳೆ ನನಗೂ ಬರ್ಬೋದು, ಎಲ್ರಿಗೂ ಬರ್ಬೋದು. ಫೇಸ್ ಮಾಡೋಕ್ಕೆ ನಮ್ಗೆ ಏನಿರಬೇಕು ಅಂದರೆ ಪರ್ಟಿಕ್ಯುಲರ್ಲಿ ನಾವು ಕಲಾವಿದರುಗಳಿಗೆ, ಅಂದರೆ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಅಲ್ಲ ಅಂದರೆ ಏನಾಗತ್ತೆ ಸರ್, ಫಸ್ಟು ನ್ಯಾಯವಾಗಿ ಯೋಚನೆ ಮಾಡಬೇಕು, ನ್ಯಾಯವಾಗಿ ಇರಬೇಕು. ಆ ಮಟ್ಟದಲ್ಲಿ ತೊಂದರೆ ಆಯ್ತಾ ನಿಮಗೆ? ಈಗ ನಮ್ಮ ಚಲನಚಿತ್ರ ಅಥವಾ ಕಿರುತೆರೆ ಅಂತಂದರೆ ಆ್ಯಕ್ಟ್ರು ಇದ್ದಾನೆ, ಪ್ರೊಡ್ಯೂಸರು ಇದ್ದಾನೆ, ಡೈರೆಕ್ಟ್ರ್ ಇದ್ದಾನೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಚಾನಲ್ಗಳಿವೆ, ಎಲ್ಲ ಇದೆ. ನೀವು ಒಂದು ಬೆಳಿಬೇಕು ಅನ್ನೋವಂಥದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದು ಅಸೋಸಿಯೇಟ್ ಆಗ್ತಾನೆ, ಡೈರೆಕ್ಟರ್ ಆಗ್ತಾನೆ. ಕರೆಕ್ಟ್. ಸ್ಟೇಜ್ ಬೈ ಸ್ಟೇಜ್ ಅದು ಹೋಗೋದು. ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಗಿರ್ತಾನೆ, ಪ್ರೊಡಕ್ಷನ್ ಮ್ಯಾನೇಜರ್ ಆಗ್ತಾನೆ, ನೆಕ್ಸ್ಟ್ ಪ್ರೊಡ್ಯೂಸರ್ ಆಗ್ತಾನೆ, ಡೈರೆಕ್ಟರೇ ಪ್ರೊಡ್ಯೂಸರ್ ಆಗ್ಬೋದು. ಇದು ನೀವು ಒಬ್ಬರಾದ್ಮೇಲೆ ಒಂದು ಹಂತಕ್ಕೆ ಬರುವಂಥ ಇದು ಎಲ್ಲರೂ ಆಸೆ ಪಡುವಂಥ ಪ್ರಾಸೆಸ್ ಸರ್ ಅದು. ಸೊ ಯಾವಾಗ ನಾನು 2 ಸೀರಿಯಲಲ್ಲಿ ನಾನು ನಿಮಗೆ ಇನ್ನೊಂದು ಹೇಳ್ತೀನಿ ಸರ್, ನಾನು 85-86 ಮುಗಿಸ್ಕೊಂಡು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮುಗಿಸ್ಕೊಂಡು ಬಂದ ಮೇಲೆ ರಾಜ್ಕುಮಾರ್ ಕಂಪ್ನಿಯವರಲ್ಲಿ 3 ವರ್ಷ ಕೆಲಸ ಮಾಡಿದ ಮೇಲೆ ಮುಂದೆ ನಾನು 3 ವರ್ಷ ಒಂದು ದಿನ ಬಿಡುವಿಲ್ದೇನೆ ಕೆಲಸ ಮಾಡಿದ್ರು ₹1 ಮನೆಗೆ ತೊಗೊಂಬರ್ತಿರ್ಲಿಲ್ಲ. ಅಯ್ಯಯ್ಯೋ, ₹1 ಪೇಮೆಂಟ್ ಬರ್ತಿರ್ಲಿಲ್ಲ. ನಾನು ಇವತ್ತೂ ಯಾರನ್ನೂ ಬ್ಲೇಮ್ ಮಾಡಲ್ಲ. ಅವಾಗಿನ ಪರಿಸ್ಥಿತಿ ಆ ರೀತಿ, ಪಾಪ ಆ ಪ್ರೊಡ್ಯೂಸರ್ಗೆ ಕೊಡೋಕೆ ಆಗ್ತಿರ್ಲಿಲ್ವೋ ಕೆಲವೊಬ್ಬರಿಗೆ. ನಾನು ಅದನ್ನು ಬಟ್ ನನಗೆ ಬರಲಿಲ್ಲ. ನಮಗೇನು ₹20 ₹30 ಕನ್ವೀನಿಯನ್ಸ್ ಕೊಡ್ತಿದ್ರು, ಅದರಲ್ಲಿ ನೆಕ್ಸ್ಟ್ ಡೇ ಹಾಲು ತೊಗೊಂಡು ಬಂದು ಟೀ ಕಾಫಿ ತಗೊಂಡು ಅವಲಕ್ಕಿ ತಂದು ಉಪ್ಪಿಟ್ಟು ತಿಂದು ಬಟ್ ನಾನು ತುಂಬ ಬ್ಯುಸಿ ಇರ್ತಿದ್ದೆ. ರಾತ್ರಿ 12ಕ್ಕೆ ಬರೋದು, ಬೆಳಿಗ್ಗೆ 6 ಗಂಟೆಗೆ ಹೋಗೋದು. ಈ ಸ್ಟೇಜ್ ಇದೆ ನೋಡಿ. ಅಂದರೆ ನಿಮ್ಗೆ ಏನೂ ಗೊತ್ತಿಲ್ಲ, ಬಟ್ ಬ್ಯುಸಿ ಇರ್ತೀರಿ, ದುಡ್ಡು ಬರ್ತಿರ್ಲಿಲ್ಲ. ನೀವು ಖಾಲಿ ಕೂತ್ಕೊಂಡು ಮನೆಯಲ್ಲಿ ದುಡ್ಡು ಬರದೆ ಹೋದರೆ ನಿಮ್ಗೆ ಅದು ಬೇಜಾರಾಗ್ಬೋದು. ನಮ್ಮ ಅಪ್ಪನೇ, ನಮ್ಮಣ್ಣ, ನನ್ನ ಹೆಂಡ್ತೀನಿ, ಎಲ್ಲರೂ ನಮ್ಮಣ್ಣ ಆಗತ್ತೆ ಕಣೋ. ಎಷ್ಟೋ ಸಲ ನಾನು ವಾಪಸ್ ಧಾರವಾಡಕ್ಕೆ ಬರ್ತೀನಿ ಅಂತ ಹೇಳಿದಾಗ ನಮ್ಮ ಅಣ್ಣಂದ್ರು ತಡೆದಿದ್ದಾರೆ. ಬರಬೇಡ, ನೀನು ದುಡ್ಡು ಬೇಕಾ ನಿನಗೆ, ನಾವು ಕಳಿಸ್ತೀವಿ. ಯಾಕಂದ್ರೆ ಅವ್ರಿಗೂ ಅವಾಗ ಪ್ರಮೋಷನ್ಸ್ ಆಗಿ ಅವರು ಒಂದು ಸದೃಢವಾಗಿದ್ರು. ಬರಬೇಡ ನೀನು, ಅಲ್ಲೇ ಏನೋ ಮಾಡ್ತಿದ್ಯಾ ಮಾಡು ಅಂತ. ಯಾರು ಹೇಳ್ತಾರೆ ಸರ್ ಈಗ ಇದನ್ನ? ಈಗಿನ ಕಾಲದಲ್ಲೂ ಹೇಳಿ, ನೀವು ಯಾರು ಹೇಳ್ತಾರೆ? ಹಿಂದೂ ಹೇಳಲ್ಲ ಅಲ್ವಾ? ಯಾಕಂದ್ರೆ ಹೆಂಡತಿ ನಿಮ್ಮ ತಮ್ಮನಿಗೆ ಯಾಕೆ ಕೊಡ್ತೀರಿ ಅಂತ ಕೇಳ್ಬೋದು, ಅಥವಾ ನಾನಾ ಕಾರಣಗಳಿರುತ್ತೆ. ಸೊ ನಮ್ಮ ಅತ್ತಿಗೆ ಆಗಿರ್ಬೋದು, ನಮ್ಮ ಅಕ್ಕ, ಭಾವ, ಪ್ರತಿಯೊಬ್ಬರು ನೀನು ಅಲ್ಲೇ ಇದ್ದು ಸಾಧನೆ ಮಾಡು ಅನ್ನೋವಂಥದ್ದು ಇದೆ ನೋಡಿ. ದಟ್ ಇಸ್ ದ ಪಾಸಿಟಿವ್ ಬ್ಲೆಸ್ಸಿಂಗ್ಸ್. ಹೌದು ಅದು. ಸೊ ಆ ಥರ ಇದ್ದಾಗ, ಇಲ್ಲಾಂದ್ರೆ ಎಷ್ಟು ಸಲ ನಾನು ವಾಪಸ್ ಹೋಗ್ಬಿಡ್ಬೇಕು ಅಂತ ಆಗಿದೆ. ಯಾಕಂದರೆ ಕಷ್ಟಪಟ್ಟು ದುಡ್ಡು ಮಾಡಿದ್ರು ಸಂಪಾದನೆ ಆಗ್ತಿಲ್ಲ ಅಂತಂದಾಗ ಏನು ಮಾಡ್ತೀರಿ?
ಇದು 91, 92ವರೆಗೂ ಹೇಳಿದ್ದು ನಾನು, ಮದುವೆ ಆದಮೇಲೂ ಅನುಭವಿಸಿರೋದು. ಅವಾಗೇನಾಯಿತು ಸರ್, ಡೈರೆಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ, ಒಂದು 2 ಸೀರಿಯಲ್ ಮಾಡಿದ್ಮೇಲೆ ಅವಾಗ ಪೇಮೆಂಟ್ ಬರೋಕ್ಕೆ ಶುರು ಆಯಿತು. ಒಂದು 10,000 ರೂಪಾಯಿ ಟಿವಿನ ಒಂದು 20 ತಿಂಗಳು ಕಟ್ಟಿದೆ ಇನ್ಸ್ಟಾಲ್ಮೆಂಟು. ಆಮೇಲೆ ಬೈಕ್ ತಗೊಂಡೆ, ಅದೊಂದು 5-6 ವರ್ಷ ಕಟ್ಟಿದೆ. ಹೀಗೆ ಸ್ಲೋಲಿ ಒಂಚೂರು ಹಂತವಾಗಿ ಮಾಡ್ಕೊಂಡು ಹೋದೆ. ಅವಾಗ ನನಗೇನು ಅನ್ನಿಸ್ತು, ಒಂದು ಪ್ರೊಡಕ್ಷನ್ನು ಮಾಡಬೇಕು ಅಂತ ಬಂತು. ಯಾವ್ದು ಮಾಡ್ತೀರಾ ಪ್ರೊಡಕ್ಷನ್ನು? ನಾರ್ಮಲಿ ನೀವೇನು ಮಾಡ್ತೀರಾ, ಒಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ. ನಾನು ಚಿರಸ್ಮರಣೆ ಅಂತ ಒಂದು ಧಾರಾವಾಹಿನ ದೂರದರ್ಶನಿಗೆ ಉತ್ತರ ಕರ್ನಾಟಕದ ಸ್ವತಂತ್ರ ಯೋಧರ ಮೇಲೆ ಮಾಡುವಂಥದ್ದು, ಅದು ನನ್ನ ಕನಸಿತ್ತು. ಯಾರು? ಸುರಪುರದ ವೆಂಕಟಪ್ಪ ನಾಯಕ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ನರಗುಂದ್ ಬಾಬಾ ಸಾಹೇಬ್, ಮುಂಡ್ರಗಿ ಭೀಮರಾವ್, ಇವ್ರ ಬಗ್ಗೆ ಒಂದು ಎಪಿಸೋಡ್ ಮಾಡಾಗ ಅಪ್ರೂವಲ್ ಆಯಿತು ನನಗೆ ದೂರದರ್ಶನದಲ್ಲಿ. ಅದನ್ನು ಏನು ಮಾಡಿದೆ, ನೀವು ಐತಿಹಾಸಿಕತೆ ಮಾಡಬೇಕು ಅಂದರೆ ನಿಮ್ಗೆ ಬಜೆಟ್ ಜಾಸ್ತಿ ಬೇಕು. ವಸಂತಪುರಕ್ಕೆ ಹೋಗಿ ನನ್ನ ಫ್ರೆಂಡ್ ಕೇಳ್ಕೊಂಡೆ, ಒಂದೊಂದು ಚಿಕ್ಕ ಚೌಲ್ಟ್ರಿ ಇತ್ತು, ಬಿಟ್ಕೊಟ್ಟ ಫ್ರೀಯಾಗಿ. ಬರೀ ಹಳೆ ಸಾರಿಗಳಲ್ಲಿ ಒಂದು ಸೆಟ್ ಹಾಕಿ ಲೈಟಿಂಗ್ಸ್ ಶ್ಯಾಡೋಗಳಲ್ಲಿ ಆಟ ಆಡಿಕೊಂಡು ಅದರಲ್ಲಿ ಸುಮಾರು ಒಂದು 13 ಎಪಿಸೋಡ್ ಮಾಡಿ ಇವತ್ತು ತುಂಬ ಜನ ಅದರಲ್ಲಿ ಯಾರ್ಯಾರು ಇಂಟ್ರೊಡ್ಯೂಸ್ ಆಗಿದ್ದಾರೆ ಅದರಲ್ಲಿ ಇವತ್ತೆಲ್ಲ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಸ್ವರಸಂಪದದಲ್ಲಿ ನಮ್ಮ ಕರಿಬಸಯ್ಯ ಫಸ್ಟ್ ಮಾಡಿದ್ದು. ಇನ್ನೊಬ್ಬ ಅಯೋಬಿ ಚಂದ್ರು ಅಂತಿದ್ದ, ಅವನು ಹೋದ. ಆಮೇಲೆ ನನ್ನ ಅಂದರೆ ತುಂಬ ಜನ ಆ ಥರ ಅದರಲ್ಲಿ ವಾಣಿಶ್ರೀ ಅದರಲ್ಲಿ ಇದಾಗಿದ್ದು. ಮುಂದೆ ಇನ್ನೊಂದು ವಿಜಯ್ ಸಾಸ್ನೂರ್ ಅಂತ IPS ಆಫೀಸರ್ ಗೊತ್ತು, ನಮ್ಮ ರೈಟರ್ ಅವ್ರದ್ದೊಂದು ಕಥೆಗಳು ಪಾತಾಳ ಗರಡಿಗಳು ಅಂತ ಒಂದಿತ್ತು. ಅದರಲ್ಲಿ ಸ್ವಾತಿ ಅಂತ ಆಕ್ಟ್ ಮಾಡ್ತಾರಲ್ಲ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ. ಅವ್ರನ್ನ ಕಿರುತೆರೆ ಮಾಧುರಿ ದೀಕ್ಷಿತ್ ಅಂತ ಫೇಮಸ್ ಆಗ್ಬಿಟ್ಟು ಅದನ್ನ ನಾನೇ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿ. ಈ ಥರ ಸುಮಾರು ಒಂದು 20-30 ಜನ ಹೀರೋಯಿನ್ಗಳು, ಹೀರೋಗಳು ಅವಕಾಶ ಸಿಕ್ತು, ದೇವ್ರು ನಮಗೆ ಅವಕಾಶ ಕೊಟ್ಟ. ಕೂಡ್ಕೊಂಬಂತು. ಈ ಚಿರಸ್ಮರಣೆಯಲ್ಲಿ ಮಾಡಿದೆ ಸರ್. ಅಲ್ಲಿ ಏನಾಗೋಯ್ತು, ಸ್ಪಾನ್ಸರ್ ಅಂದರೆ ನಿಮ್ಗೆ ಈ ಥರ ಅವಾಗ ಹೆಂಗಿತ್ತು ಅಂದರೆ ನಿಮಗೆ ಕಮಿಷನ್ ಪ್ರೋಗ್ರಾಮ್ ಇರಲಿಲ್ಲ. ಈಗ ಚಾನಲ್ ಅವ್ರು ಇಷ್ಟು ದುಡ್ಡು ಕೊಡ್ತಾರೆ, ಅದರಲ್ಲಿ ನೀವು ಮಾಡ್ಕೊಂಡು ಇಷ್ಟು ದುಡ್ಡು ಉಳಿಸ್ಕೊಳ್ಳುತ್ತೆ. ಅವಾಗ ನಾವು ಸ್ಪಾನ್ಸರ್ ನಾವೇ ಹುಡ್ಕೋಬೇಕಾಗಿತ್ತು. ಸೊ ಅವಾಗ ನನಗೆ ಸುಮಾರು ಒಂದು ಎಲ್ಲ ಮುಗಿದ ಮೇಲೆ ಸ್ಪಾನ್ಸರ್ ಇಂದ ಬರಬೇಕಾಗಿರೋ ಒಂದು 10-12 ಲಕ್ಷ ಬರಲಿಲ್ಲ. ಬರೋದನ್ನೆಲ್ಲ ಕೊಟ್ಟು ಪೇಮೆಂಟ್ ಮಾಡಿದ ಮೇಲೆ ನಾನು ಝೀರೋ. ಯಾವಾಗ 96ಅಲ್ಲಿ ತುಂಬ ಪ್ರಾಬ್ಲಮ್ ಆಯಿತು. ಅಂದರೆ ಡೇ ಟು ಡೇ ಊಟ ತಿಂಡಿಗೂ ಪ್ರಾಬ್ಲಮ್ ಆಗುವಂಥ ಪರಿಸ್ಥಿತಿ ಉದ್ಭವ ಆಗ್ಬಿಡ್ತು. ಯಾಕೆ ಆ ಪ್ಯಾಷನ್ ಅಂದ್ಕೊಂಡು ಅದರಲ್ಲಿ ಸಾಗರ್ ಅವರು ಹುಟ್ಟಿದ್ರು. ಸಾಗರ್ 92ನೇ. ಓಕೆ, ಅವ್ರು ಅಂದರೆ 4-5 ವರ್ಷದ ಮಗು ಅವಾಗ. ನನಗೇನು ಹೇಳ್ಕೊಳಕ್ಕೆ ಮುಜುಗರ ಇಲ್ಲ. ಎಷ್ಟೋ ಸಲ ಅವ್ರ ಸ್ಕೂಲಲ್ಲಿ ನಾನು ಹೋಗಿ ಅವ್ರಿಗೆ ನಾನು ನೋಡಿದ ತಕ್ಷಣ ಏನೋ ಸುನೀಲ್ ಪುರಾಣಿಕ್ ಅವ್ರು ಬಂದಿದ್ದಾರೆ ಅಂತ ನಾನು ಹೋಗಿದ್ದು. ನನ್ನ ಮಗನ ಫೀಸ್ ಕಟ್ಟೋಕ್ಕಾಗಲ್ಲ, 3 ತಿಂಗಳು ಆದಮೇಲೆ ಕಟ್ತೀನಿ ಅಂತ ಹೇಳೋಕೆ ಹೋದರೆ, ಅಯ್ಯೋ ಅದಕ್ಕೆ ಯಾಕೆ ಹೇಳ್ತೀರಾ, ಆರಾಮಾಗಿ ಕಟ್ಟಿ. ನೀವು ನಿಮ್ಮ ಒಳ್ಳೆತನ ಎಲ್ಲೆಲ್ಲಿ ಯಾವ್ಯಾವ ರೀತಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋದಕ್ಕೆ ನನಗೇನು ಅದಕ್ಕೆ ಮುಜುಗರ ಇಲ್ಲ ಹೇಳ್ಕೊಳ್ಳೋದಕ್ಕೆ. ಯಾಕಂದ್ರೆ ಹಂಗಿತ್ತು ಪರಿಸ್ಥಿತಿ. ಬಟ್ ಯಾರನ್ನೂ ಅನ್ಯಾಯ ಮಾಡಲಿಲ್ಲ, ಹೋಗಿ ಕಟ್ತಿದ್ವಿ, ಮಾಡ್ತಿದ್ವಿ. ಅವಾಗ ಏನಾಗೋಯ್ತು, ಮತ್ತೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಯಾವ ಆ್ಯಕ್ಟ್ ಮಾಡಿದ್ದು ದುಡ್ಡು ಮನೆಗೆ ತರೋಕ್ಕಾಗ್ತಿರಲಿಲ್ಲ, ಬಡ್ಡಿ ಕಟ್ತಿದ್ವಿ. ಅಪ್ ಟು 99, 2000ಅಲ್ಲಿ ನನಗೆ ಇನ್ನೊಂದು ಮಗು ಸಮೀರ್ ಅಂತ, ಪುಟ್ಟಗೌರಿ ಮದುವೆಯಲ್ಲಿ ಏನು ಮಹೇಶ ಸಮೀರ್ ಅವ್ರು ಹುಟ್ಟಿದಾಗ ಅಗೇನ್ ಮತ್ತೊಂದು ಸಿಕ್ಕಿರೋ ಮಾಹಿತಿ ಅಂದರೆ ಒಂದು ಮಗು ಹುಟ್ಟಿರೋ ಸಂಭ್ರಮ, ಮಗ ಹುಟ್ಟಿರೋ ಸಂಭ್ರಮ ಒಂದು ಕಡೆಗೆ. ಅದೇ ಹೇಳಕ್ ಬಂದೆ, ತಾವು ಇನ್ನೊಂದು ಮಕ್ಕಳು ನಿಮ್ಮದು ಅಂದರೆ ನೀವು ಮಾಡಿದಂಥ ಡಾಕ್ಯುಮೆಂಟ್ರೀಸ್ ಅದು ನಿಮ್ಗೆ ಇನ್ನೊಂದು ಮಗುನೇ. ಅದು ಒಬ್ಬ ಡೈರೆಕ್ಟ್ರು ಒಂದು ಮಾಡೋ ಸ್ಕ್ರಿಪ್ಟ್ ಆಗಲಿ ಅಥವಾ ಒಂದು ಮಾಡೋ ಸಿನಿಮಾ ಆಗಲಿ ಅದು ಒಂದು ಮಕ್ಕಳೇನೆ. ಅದನ್ನು ಕೂಡ ಮಾರುವಂಥ ಪರಿಸ್ಥಿತಿ ಬಂತಂತೆ. ಅದೇನಾಯಿತು ಸರ್, ಆ್ಯಕ್ಚುಲಿ ನಾನು ಸುಮಾರು ಅಲ್ಲಿಗೆ ಇಂಡಸ್ಟ್ರಿಗೆ ಬಂದು ಒಂದು 13-14 ವರ್ಷದಲ್ಲಿ ಒಂದು 20-25 ಬ್ಯೂಟಿಫುಲ್ ಡಾಕ್ಯುಮೆಂಟ್ರಿ ಗೌರ್ಮೆಂಟ್ದಾಗಿರ್ಬೋದು. ಹೌದು, ಗವಿ ಗಂಗಾಧರೇಶ್ವರ, ಕುವೆಂಪು, ಗಂಗಾಧರೇಶ್ವರ ಟೆಂಪಲ್ ನಾನು 97ಅಲ್ಲಿ. ಈಗ ಇದ್ರದ್ದು ಏನೂ ಅಲ್ಲ, ಅದು ನನ್ನ ಹತ್ರ ಈಗ ಇಲ್ಲ. ಅದು ಆ ಥರದ್ದು. ಅಂದರೆ ನನಗೆ ಕೆಂಪೇಗೌಡರ ಮೇಲೆ ಒಂದು ಹುಚ್ಚು, ತುಂಬ ವ್ಯಾಮೋಹ. ಅವ್ರು ಮಾಡಿರೋ ಸಾಧನೆಗಳು, ಇಡೀ ಬೆಂಗಳೂರು ಅವ್ರು ಕಟ್ಟಿದ್ದ ರೀತಿ, ಆಮೇಲೆ 4 ದಿಕ್ಕಿಗೆ ಅವರು ಆ ಪಿಲ್ಲರ್ಗಳನ್ನ ಈಗೂ ಆ ಪಳವಳಿಕೆಗಳನ್ನ ಉಳಿಸ್ಕೊಂಡು ಹೋಗಬೇಕು. ಆಮೇಲೆ ಈಗ ಅವರು ಜೀರ್ಣೋದ್ಧಾರ ಮಾಡಿದಂಥ ಬುಲ್ ಟೆಂಪಲ್ ಆಗಿರ್ಬೋದು, ಗವಿಗಂಗಾಧರೇಶ್ವರ ಆಗಿರ್ಬೋದು. ಅಂದರೆ ಅವ್ರ ಬಗ್ಗೆ ತುಂಬ ಸ್ಟಡಿ ಮಾಡಿದೆ ನಾನು. ಈ ಸಂಗೊಳ್ಳಿ ರಾಯಣ್ಣ ನನಗೆ 2 ಕಣ್ಣಿದ್ದಂಗೆ. ಚೆನ್ನಮ್ಮ ಮತ್ತು ರಾಯಣ್ಣ ಅವರ ಆದರ್ಶಗಳನ್ನ ಅವ್ರನ್ನ ಇಟ್ಕೊಂಡು ಓದ್ಕೊಂಡು ಬಂದು ಬೆಳೆದಿರೋನು ನಾನು. ಈ ಕೆಂಪೇಗೌಡರು ಬೆಂಗಳೂರಿಗೆ ಬಂದ ಅದೊಂಥರ ಕ್ಯೂರಿಯಾಸಿಟಿ ಇದಾಯಿತು. ಯಾವ ರೀತಿ ಆ ಮನುಷ್ಯ ಕಟ್ಟಿರ್ಬೋದು, ಇದನ್ನು ಎಷ್ಟು ಸ್ಯಾಕ್ರಿಫೈಸ್ ಆಗಿರ್ಬೋದು ಅಂತ ಅವರು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಆ ಟೈಮಲ್ಲಿ ಏನಾಯಿತು, ನಿಮಗೆ
ಅದ್ರ ಚೆನ್ನಾಗಿರೋದೆಲ್ಲ ಚೆನ್ನಾಗಿ ಕಾಣುತ್ತೆ, ಅದ್ರ ಹಿಂದೆ ಎಷ್ಟು ಎಕ್ಸಾಕ್ಟ್ಲಿ ಇರುತ್ತೆ ಅಂತ. ಅದು ಇದ್ರ ಉದ್ದೇಶ ಏನು ಅಂದರೆ ಈಗ ಬರೋ ಎಲ್ಲ ಯಂಗ್ಸ್ಟರ್ಸ್ಗೆ ಎದೆಗುಂದಬೇಡಿ, ಒಂದು ಫೋಕಸ್ಡ್ ಆಗಿರಿ ಅಂತ ಅನ್ನೋದೊಂದಕ್ಕೆ ಹೆಲ್ಪ್ ಆಗುತ್ತೆ ಇವೆಲ್ಲ.